ಸೀನಿಯರ್ಸ್ ಗೌರವ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ. ಸಂತೋಷ್ ಲಾಡ್ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ? 50 ವರ್ಷದಿಂದ ರಾಜಕಾರಣದಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಷ್ಟು 3ನೇ ಎಲೆಕ್ಷನ್ಗೆ ಬಿ ಫಾರ್ಮ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ದಿರೋ. ಹೌದು, ನಿನ್ನನ್ನು ನಾನು ನಿನ್ನೇನಂದರೆ ಗುರು, ನಾವು ನಿನ್ನನ್ನು ಶಿಷ್ಯ ಅಂತ ಕರೆಯಲ್ಲ. ನಿನ್ನಂಥ ನಾಲಾಯಕಗಳಿಗೆ ಪಾಠ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಮ್ಯಾಥಮೆಟಿಕ್ಸ್ ಬರಲ್ವಾ ನಿನಗೆ? ಚಾಟ್ GPT ಯಲ್ಲಿ ಸಮ್ಮರಿ ಓದ್ಕೊಂಬಂದ್ಬಿಡೋದು. ಹಾಂ, ಏನು ಇಂಗ್ಲೀಷಲ್ಲಿ ಇರೋದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದ್ಯಾವುದೋ ಕತ್ತಲೆ ಜಗತ್ತೋ ಬೆತ್ತಲೆ ಜಗತ್ತೋ ಬರೋದಷ್ಟು ಈಸಿ ಅಂದ್ಕೊಂಡಿದ್ಯೇನೋ? ಚಾಟ್ GPT ಯಲ್ಲೋಗಿ ಇನ್ನೊಂದು ಸಲ ನೀನು ಹೇಳಿರೋ ನಂಬರೇ ಕನ್ವರ್ಟ್ ಮಾಡಿ ನೋಡು. ಇನ್ನು ನಮ್ಮ ಯತ್ನಾಳ್ ಸಾಹೇಬರು ಏನೇನೋ ಅಪ್ಪ ಅದೇನೇನೋ ಮಾತಾಡಿದ್ದಾರೆ. ಯತ್ನಾಳ್ ಸಾಹೇಬ್ರೆ, ಒಂದು ಸಲ ನಿಮಗೆ ಸ್ಟೇಟಲ್ಲಿ ಮಿನಿಸ್ಟರ್ ಆಗೋಕ್ಕಾಯ್ತಾ ಸರ್? ಏನೋ ವಾಜಪೇಯಿ ಅವರು ಕೃಪಾ ಕಟಾಕ್ಷ ಮೋಸ್ಟ್ಲಿ ಅವಾಗೋಗಿ ಕಾಲಿಡ್ದಿದ್ರೇನೋ ಒಂದು ಸಲ ಆದ್ರಿ. ಒಂದು AICC ಅಧ್ಯಕ್ಷರೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಿಮ್ಮ ಫೈಟ್ ಏನಿದ್ರೆ ನಮ್ಮ ಜೊತೆ ಮಾಡಿ, ದೊಡ್ಡವ್ರನ್ನ ಯಾಕೆ ತರ್ತೀರಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ದೀರಾ ತಾನೆ? ನಿಮ್ಮ ಹತ್ರ ಫ್ಯಾಕ್ಟ್ಸ್ ಇದ್ದರೆ ಮಾತಾಡಿ ನಮ್ಮ ಜೊತೆ. ದೊಡ್ಡ ಸಾಹೇಬ್ರನ್ನ ಯಾಕೆ ತರ್ತೀರಾ ನೀವು ಇಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯತ್ನಾಳ್ ಅವರೇ ನಿಮಗಿದೆಯಾ? AICC ಅಧ್ಯಕ್ಷರಲ್ಲಿ ನೀವೆಲ್ಲಿ? ಇವಾಗೇನೋ ನಿನ್ನೆಯಿಂದ ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಯತ್ನಾಳ್ ಡ್ರಾಮಾ ಕಂಪನಿ ಅವ್ರಿಗೆ ಮತ್ತೆ BJPಗೆ ಬರ್ತಾರಂತೆ. ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಏನೂ ಮಾತಾಡಲ್ವಂತೆ. ನಾವು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡುವಾಗ ಸಾಹೇಬ್ರನ್ನು ಸೇರಿಸಿ ಮಾತಾಡ್ತೀವಿ. ಈ ಅಯೋಗ್ಯರಿಗೆ ಏನಾಗಿದೆ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅಂತ ಮಾತಾಡೋಕ್ಕೆ ಏನಾಗಿದೆ? ಇದು ಪ್ರತಾಪ್.